ಶ್ರೀನಿವಾಸಪುರ ಪಟ್ಟಣದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯ ಕಚೇರಿಯ ಸಭಾಂಗಣದಲ್ಲಿ ಸಮಸ್ತ ರೈತಾಪಿ ಜನರಿಗೆ ಅನ್ಯಾಯ ಆಗಿರೋ ಬಗ್ಗೆ ಈ ದಿನ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರಸ್ವಾಮಿರವರು, ಸಕ್ರಿಯ ಜನಪರ ತಾಲೂಕು ಅಧ್ಯಕ್ಷರು ಎನ್ಜಿ ಶ್ರೀರಾಮರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷ ಜನರ ಸೇವೆ ಜನಾರ್ದನ ಸೇವೆ ಬೈರಾರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಸ್ಲಾಂ ಪಾಷಾ, ಕಾರ್ಯದರ್ಶಿ ಹೆಬ್ಬಿಟಿ ರಮೇಶ್, ಖಜಾನ್ಸಿ ಶ್ರೀಧರ್ ಹಾಗೂ ತಾಲೂಕು ಎಲ್ಲ ರೈತಾಪಿ ಜನರು ಭಾಗವಹಿಸಿ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರಸ್ವಾಮಿರವರು ಮಾತನಾಡಿ, ಈ ದಿನ ಸಭೆಗೆ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳು ತಿಳಿಸುತ್ತಾ, ಎಲ್ಲ ರೈತರು ಸಂಕಷ್ಟದಲ್ಲಿ ಇರುವುದು ಅರಣ್ಯ ಭೂಮಿ ವಿಚಾರ, ರೈತರು ವಿದ್ಯುತ್ ಪಂಪ್ ಸೆಟ್ಗಳ ಬಗ್ಗೆ ಚರ್ಚೆ, ಹೀಗೆ ಎಲ್ಲಾ ರೀತಿಯ ರೈತರ ಹಲವಾರು ವಿಚಾರಗಳು ತಿಳಿಸಿದ್ರು. ಅರಣ್ಯ ಇಲಾಖೆ ರೈತರು ಸುಮಾರು ವರ್ಷಗಳ ಮಾಡಿರುವ ಭೂಮಿ ಈ ದಿನ ಅರಣ್ಯ ಇಲಾಖೆ ಪಾಲು ಆಗಿರುವುದು ಖಂಡಿಸುತ್ತೇವೆ. ಜಿಲ್ಲಾ ಉಪಾಧ್ಯಕ್ಷರು ಬೈರಾರೆಡ್ಡಿ ಅವರು ಮಾತನಾಡಿ, ಕಾನೂನು ಚೌಕಟ್ಟಿನಲ್ಲಿ ಎಲ್ಲಾ ರೈತರ ಬಗ್ಗೆ ಗಮನ ಹರಿಸಿ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ಬಗ್ಗೆ ಗಮನ ಸೆಳೆಯಿರಿ. ಜೀವನ ಬೀದಿ ಪಾಲಾಗಿದೆ. ಅಧಿಕಾರಿಗಳು ಈಗಲಾದರೂ ಗಮನ ಹರಿಸಿ. ತಾಲೂಕು ಅಧ್ಯಕ್ಷರು ಶ್ರೀರಾಮ್ ರೆಡ್ಡಿರವರು ಮಾತನಾಡಿ, ರೈತರ ಪರ ಎಲ್ಲ ಕೆಲಸಗಳ ಬಗ್ಗೆ ನಮ್ಮ ಸಂಘಟನೆಯ ಹಿರಿಯ ಅಧಿಕಾರಿಗಳನ್ನು ಮಾತನಾಡಿ ಚರ್ಚಿಸುತ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಯಾವ ರೀತಿ ಎಂಬುದರ ಬಗ್ಗೆ ತಿಳಿದುಕೊಳ್ಳಿ ಎಂಬುದರ ಬಗ್ಗೆ ರೈತರ ಪರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ತಿಳಿಸುತ್ತೇವೆ. ಹೀಗೆ ಹಲವಾರು ವಿಚಾರಗಳು ವ್ಯಕ್ತಪಡಿಸಿದ್ರು. ಎಲ್ಲರೂ ಸಹ ಹಂಚಿಕೊಳ್ಳಲಿದ್ದೇವೆ ಮತ್ತು ನಮ್ಮ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ನನ್ನ ಮಾಧ್ಯಮ ಮಿತ್ರರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಮಾಧ್ಯಮ ಮಿತ್ರರಿಗೆ ಈ ಒಂದು ಗೋಷ್ಠಿಗೆ ಸ್ವಾಗತವನ್ನ ಕೋರ್ತಾ, ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಈ ಹಸಿರು ಸೇನೆಯಲ್ಲಿ ಸನ್ನಿವೇಶ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ರೈತರ ಪರವಾಗಿ ರೈತರು ಸಂಕಷ್ಟದಲ್ಲಿದೆ. ಯಾಕಂದ್ರೆ ಒಂದು ಅರಣ್ಯ ಒತ್ತುವರಿ ಇದೆ, ಒಂದ್ ಕಡೆ ಈ ವಕ್ಫ್ ಬೋರ್ಡ್ದು ಒಂದು ಪ್ರಾಬ್ಲಮ್ ಇದೆ, ಈ ಕಡೆ ಕೃಷಿ ಕಾನೂನುಗಳನ್ನ ವಾಪಸ್ ತಗೊಳ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಅದನ್ನು ವಾಪಸ್ ತಗೊಳ್ತಾ ಇಲ್ಲ. ಈ ವಿದ್ಯುತ್ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸಬೇಕು ಅಂತೇಳಿ ಖಾಸಗೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುದ್ದೆ ಇದೆ. ಈ ಎಲ್ಲದರ ವಿರುದ್ಧವಾಗಿ ಹೋರಾಟ ಮಾಡಬೇಕಾದಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಉದಾಹರಣೆ ತಗೊಳ್ಬೇಕು ಅಂತೆ ಬೆಳೆಗಳು ನಷ್ಟವಾದಾಗ ನಾವು ಸಹ ಆ ಬೆಳೆಗಳಿಗೆ ಹತ್ರ ಹೋಗಿ ಪರಿಶೀಲನೆ ಮಾಡಿ ಈ ರೈತರಿಗೆ ಭೂಮಿ ಬಿಡಿಸಬೇಕು ಅನ್ನೋದ್ರಿಂದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ. ಆವತ್ತು ಸುಮಾರು ಹೇಳ್ಕೊಂಡು ಅವರು ಕೇಸುಗಳು ಸಹ ಮಾಡಿದ್ರು. ಆದರೂ ಸಹ ಲೆಕ್ಕವಿಲ್ಲದೆ ನಾವು ರೈತರ ಪರ ಹೋರಾಟ ಮಾಡ್ತಾ ಇದ್ರೆ, ಈಗ ನಮ್ಮ ಬೇರೆ ಸಂಘಟನೆಯವರು ಈಗ ಬೇರೆ ವಿಚಾರದಲ್ಲಿ ಅವರು ನಾವು ಒತ್ತುವರಿಯನ್ನ ಇದು ಮಾಡಬೇಕು ಅಂತೇಳಿ ನಾವು ಒಂದು ಸ್ಟ್ರೈಕ್ ಮಾಡ್ತೀವಿ ಅದನ್ನ ಬೇರೆ ವಿಚಾರಗಳೆಲ್ಲ ಹೇಳ್ತಾ ಇದ್ದಾರೆ. ಅದು ಸರಿಯಿಲ್ಲ. ರೈತ ಸಂಘ ಅಂದ್ರೆ ರೈತ ಪರವಾಗಿ ಕೆಲಸ ಮಾಡಬೇಕು, ರೈತರ ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕು. ನಾವು ಯಾರೋ ಮೆಚ್ಚುಗೋಕ್ಕೋಸ್ಕರ ಯಾರೋ ಹಿಂಬಾಲಕರಾಗಿ ಕೆಲಸ ಮಾಡೋದು ಸರಿಯಲ್ಲ. ದಯವಿಟ್ಟು ನಮ್ಮ ಸಹೋದರರು ತಿಳ್ಕೋಬೇಕು. ನಾವು ಈ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನ ಮಾಡಿ ಮುಂದೆ ರೈತ ಪರ ಹೋರಾಟಗಳನ್ನ ತೆಗೆದುಕೊಂಡು ಮುಂದೆ ತಾಲೂಕು ಕಚೇರಿ ಮುಂದೆ ಒಂದು ಬೃಹದಾಕಾರ ಮಂಜೂರು ಮಾಡಿದ್ದೆ ಅಂತ ಜಮೀನು ಉಳುಮೆ ಮಾಡಿಕೊಂಡು ಕೆಲವು ಖರೀದಿ ಮಾಡಿದ್ದಾರೆ. ಜಮೀನ ಖರೀದಿ ಮಾಡ್ಕೊಂಡ್ಮೇಲೆ ಅವ್ರೇನು ಹಿಂಗಾಗಿ ಜಮೀನು ಒತ್ತುವರಿ ಮಾಡ್ಕೊಂಡಿಲ್ಲ, ಒತ್ತುವರಿ ಮಾಡೋ ಅಂತ ಹೇಳಿ ಹೇಳಿಲ್ಲ, ಸರ್ಕಾರಕ್ಕೆ ಇದು ಹೇಳಿಲ್ಲ. ತಾವೇನು ಅಡ್ಡಪಡಿಸಿದ್ರು ನಿಮ್ಗೆ ಏನಾದ್ರು ಕಾನೂನು ಸಂಘಟನೆ ಎಲ್ರಿಗೂ ಒಂದೇ, ನಿಮಗೂ ಒಂದೇ, ನಮಗೂ ಒಂದೇ, ಮಂತ್ರಿಗೂ ಒಂದು, ಶಾಸಕರಿಗೂ ಒಂದೇ. ಅದಕ್ಕೆ ನಾವು ಯಾವತ್ತೂ ವಿರೋಧ ಇಲ್ಲ. ಆದ್ರೆ ರೈತರ ಜೀವನ ಉಳಿಸಿ ಅಂತ ಹೇಳ್ತಾ ಇದ್ದೀವಿ. ಮೊನ್ನೆ ಅರಣ್ಯ ಇಲಾಖೆಯವರಿಗೆ ನೀವು ಅಧಿಕಾರ ತಪ್ಪಕ್ಕೆ ಮಾಡಿಕೊಂಡು ರೈತರು ತೊಂದರೆ ಮಾಡೋದು, ದೊಡ್ಡ ರಾಜಕಾರಣ ಉಳಿಕೆ ಮಾಡೋದು ಬೇಕಾಗಿಲ್ಲ. ನಾವು ಕಾನೂನು ಸಂಘಟನೆ ಏನಿದೆ ನೀವು ಕ್ರಮ ತಗೊಳ್ಳಿ ಅಂತ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಕೋಡಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ವಿಧಾನಸಭಾ ಅಧಿವೇಶನ ಮುಗಿದ ಮೇಲೆ ನಮ್ಮ ತಾಲೂಕಿನಲ್ಲಿ ಬೃಹದಾಕಾರದ ಹೋರಾಟವನ್ನ ತೆಗೆದುಕೊಂಡು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾವು ಸರ್ಕಾರಕ್ಕೆ ಒತ್ತಾಯಿಸಿ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ರೂಪುರೇಷೆಗಳನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ಕೇಳ್ತಿರಲ್ಲ, ಆವತ್ತು ಬಲಾಢ್ಯದ್ದು ಹೋಗಿಲ್ವಾ?
ಆವತ್ತು ಬಲೆ ಆಡಿದ್ರು 20 ಎಕರೆ 3 ಎಕರೆ ಅವರೆಲ್ಲ ಸರ್ವೆ ಮಾಡಿಲ್ವಾ? ಸಣ್ಣ ಮಟ್ಟ ರೈತರು 2 ಎಕರೆ 3 ಎಕರೆ ಹೋಗಿಲ್ವಾ? ಈ ಕೇಂದ್ರದಲ್ಲಿ ಕೋಸು ಮೇಲೆ ಎಷ್ಟು ಆಳ ಸರ್? ಆವತ್ತೆಲ್ಲ ನಾವು ಅಲ್ಲಿ ಬಂದಿಲ್ವಾ? ಇದೇ ಬಾಯ್ಲ ಗೋಪಾಲ್ ರೆಡ್ಡಿ ಇದೆ ತೋಟ ಹತ್ರ ಹೋದಾಗ ಎಲ್ಲ ಕಂಪ್ಲೀಟ್ ಎಲ್ಲ ಇದು ಮಾಡಿದ್ರಲ್ಲ, ಆವತ್ತು ತಾವು ಬಂದಿದ್ರೆ ನಾವು ಬಂದಿದ್ವಲ್ಲ, ಟೊಮೆಟೊ ಎಲ್ಲ ಕಿತ್ತಾಗಿ ಮಾಡಿದ್ವಲ್ಲ, ಆವತ್ತು ತಾವೆಲ್ಲಿದ್ರು ಸರ್? ಇವತ್ತು ಬಲಾಢ್ರ ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸಿ ಅಂತ ಹೇಳ್ತಾ ಇದ್ರಲ್ಲ, ಆವತ್ತು ತಾವೇನ್ ಮಾಡ್ತಾ ಇದ್ರಿ? ಆವತ್ತು ನೀವು ರೈತ ಸಂಘದಲ್ಲಿ ಇದ್ದೀರಾ ಇಲ್ವಾ? ರೈತ ಸಂಘದಲ್ಲಿ ಇದ್ರೆ ನಾವ್ ಯಾಕೆ ಬರ್ಲಿಲ್ಲ? ಹಾಗಾದ್ರೆ ಬಲಾಢ್ರ ವಸೂಲಿ ಮಾಡೋದಕ್ಕೆ ಮಾತ್ರ ಮಾಡೋದಕ್ಕೆ ಮಾತ್ರ ಬರ್ತಾ ಇದ್ರಲ್ಲ, ಹಾಗೆ ಸಣ್ಣ ರೈತರಿಗೆ ಹೋದ್ರೂ ಪರವಾಗಿಲ್ವಾ? ನಿಮ್ಮ ಉದ್ದೇಶ ಸಣ್ಣ ರೈತರು 2 ಎಕರೆ 3 ಎಕರೆ ಕುತ್ಕೊಂಡು ಪರವಾಗಿಲ್ವಾ? ಉದ್ದೇಶ ನಾವು ಅವತ್ತು ಅವ್ರ ಪರವಾಗಿ ನಿಂತಿದ್ರ ನೀವು ಎಲ್ಲ ಒಂದೇ ಇದರಲ್ಲಿ ಇವೆಲ್ಲ ಸೇರಿ ನಾವೆಲ್ಲ ಮಾತಾಡಿ ಸಿಎಂ ಲೆಟರ್ ಕೊಟ್ಟಿದ್ದೀವಿ, ಅರಣ್ಯ ಮಂತ್ರಿ ಲೆಟರ್ ಕೊಟ್ಟಿದ್ದೀವಿ, ಪ್ರತಿಯೊಬ್ಬರು ಕೊಟ್ಕೊಂಡು ಬಂದಿದ್ವಲ್ಲ, ನೀವೆಲ್ಲಿದ್ರ ಅವಾಗ? ನಾವು ಅವತ್ತು ಕೂಡ ನಮ್ಮೆಲ್ಲ ಶ್ರೀನಿವಾಸಪುರದ ಎಲ್ಲ ದೇಶಗಳು ಕೂಡ ಮಾನ್ಯ ಅರಣ್ಯ ಅನ್ಯಾಧಿಕಾರಿಗಳು ಭೇಟಿ ಮಾಡಿದ್ವಿ. ನೀವು ಮಾಡ್ತಾ ತೋರಿಸ್ತಾ ಇರೋದು ರೈತರು ಅಲ್ಲ ತಿಳ್ಕೊಂಡು ರೈತರು ಬಂದಾಗ ನಮ್ದು ಏನು ಅಭ್ಯಂತರ ಇಲ್ಲ, ಸರ್ಕಾರ ಆದೇಶ ಕೊಟ್ಟಿದೆ, ಕಾನೂನು ಚೌಕಟ್ಟಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಯಾರು ಪರವಾಗಿಲ್ಲ, ಯಾರು ವಿರುದ್ಧವಾಗಿಲ್ಲ ಅಂತ ಹೇಳೋದು. ಖಂಡಿತ ಕಾನೂನು ಬಗ್ಗೆ ಕೈಗೊಳ್ಕೊಳ್ಳಿ, ರೈತರಿಗೆ ಅನ್ಯಾಯ ಆದಾಗ ನೋಡ್ಕೊಂಡಿದ್ದು ಅವನು ಎಚ್ಚರಿಕೆ ಕೊಡ್ತಾರೆ. ಅದ ನಂತರ ಯಾರೋ ಇವತ್ತು ಬಿರಿಯಾನಿ ಇಟ್ಕೊಂಡೆ ಹೋಗಿ ಅಡ್ಡ ಮಾಡಿದ ಉಪಯೋಗ ಮಾಡಿಲ್ಲ. ಸರ್ಕಾರ ಸರ್ವೆ ಮಾಡ್ತಾರೆ, ಎಂಟ್ರಿ ಮಾಡ್ತಾರೆ, ಮಾಡ್ಕೊಳ್ಳಿ. ನಿಮ್ಗೊಂದು ಕಾಲ ನಮಗೊಂದು ಕಾಲ ಇರಲಿಲ್ಲ. ಹಾಗೆ ಇವತ್ತು ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಅವತ್ತು ಇಲ್ಲಿದ್ರಿಂದ ಇದೇ ಸಿಪಿಎಂನವರು ನಾವೆಲ್ಲ ಸೇರಿ ಗಿರಿಗಳಾಡುವಾಗ ಗೋಪಾಲ್ ರೆಡ್ಡಿ ಅವರ ಒತ್ತುವರಿ ಮಾಡಿದಾಗ ಪಾಠ ನಿಂತ್ಕೊಂಡು ಗಲಾಟೆ ಮಾಡಿದ್ವಿ ನಾವು. ಆವತ್ತು ನೀವು ಭೇಟಿ ಕಾಣ್ತಿಲ್ವಾ? ಬರೆಯಾಗಿ ಕಾಣಿಸಿಲ್ವ ನಿಮಗೆ? ಇವತ್ತು ಮಾತ್ರ ನಾವು ಅಗತ್ಯ ಮಾಡ್ತಿದ್ರಲ್ಲ ನೀವು. ಯಾವತ್ತು ನಾವು ರೈತರ ಜಮೀನುಗಳನ್ನ ತೆರವುಗೊಳಿಸಿ ಅಂತ ಯಾವತ್ತೂ ಇಲ್ಲ. ಬಾಲಾಟರು ಇರ್ಬೋದು, ಬಡವರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ರೈತರಿಗೆ. ಕಾನೂನು ಚೌಕಟ್ಟಿನಲ್ಲಿ ಏನಿದೆಯೋ ನೀವು ಅದು ಮಾಡ್ಕೊಡ್ರಿ. ಆದ್ರೆ ಕಾನೂನು ಏನಿದೆ 2015 ಇದೇ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 3 ಎಕರೆ ಕಡಿಮೆ ಇರೋಂಥ ರೈತರನ್ನ ಯಾವುದೇ ಜಮೀನು ತೆರವುಗೊಳಿಸಬಾರ್ದು ಅಂತೇಳಿ ಅವರೇ ಆದೇಶ ಮಾಡೋದು. ಇದನ್ನೆಲ್ಲ ನಾವು ಇದು ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನಲ್ಲಿ ಒಬ್ಬ ರೈತನದು ಒತ್ತುವರಿ ತೆರವುಗೊಳಿಸಕ್ಕೆ 4 ಎಕರೆ 5 ಎಕರೆ ಪಪ್ಪಾಯಿ ತೋಟನ ಹಾಳು ಮಾಡಿದ್ರು. ಅವತ್ತೋಗಿ 150 ಜನ ಅರಣ್ಯ ಅಧಿಕಾರಿಗಳಿದ್ರಲ್ಲಿ, ಒಬ್ಬ ACF, 2 RF, 150 ಜನ ಅವ್ರ ಗಾರ್ಡು ವಾಚರ್ಗಳು. ನಾವು ರೈತರೆಲ್ಲ ಹೋಗಿ ಸೇರಿ ಅಲ್ಲಿ ಏನು ಪಪ್ಪಾಯಿ ಗಿಡನ ಹಾಳು ಮಾಡಿದ್ರು ಆ ಬೌಂಡ್ರಿನೆಲ್ಲ ಮತ್ತೆ ನಮ್ಮ ರೈತನ ವಶಕ್ಕೆ ಕೊಟ್ಟು ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟಿವಿ. ಯಾವುದೇ ಕಾರಣಕ್ಕೂ ನೀವು ಈ ಜಮೀನುಗಳಿಗೆ ಪ್ರವೇಶ ಮಾಡಿಕೊಡ್ದು ಹುಷಾರ್ ಅಂತ ಹೇಳಿ ವಾರ್ನ್ ಮಾಡಿದ್ವಿ. ಇಲ್ಲಿನೂ ಆಧಾರ ಮಾಡ್ಬೇಕಂದ್ರೆ ನಮ್ಮ ರೈತರ ಒಗ್ಗಟ್ಟು ಕೊಡ್ತಾ ಇದೆ. ಇಲ್ಲಿ ಒಗ್ಗಟ್ಟಾಗಿ ಬಂದವರಾದ್ರೆ ಇಂಥ 7 ಗಂಟಲು 100 ಜನ 7 ಗಂಟಲು ಬಂದ್ರೂ ರೈತನ ಮುಟ್ಟಕ್ಕೆ ಆಗಲ್ಲ. ಯಾವುದೇ ಸರ್ಕಾರಗಳು ರೈತರ ಜಮೀನು ಕಿತ್ಕೋಬೇಕು ಅಂತೇನು ಆದೇಶ ಮಾಡಿಲ್ಲ. ಇದೇ ಒಂದು ವಾರದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದಂತ ಗೋಪಾಲ್ ಗೌಡ್ರು ಕೂಡ ಇದೇ ಹೇಳಿದ್ದಾರೆ. ಯಾವುದೇ ಈ ಅರಣ್ಯ ಅಧಿಕಾರಿಗಳು ಪೊಲೀಸ್ ಮುಂದ್ಗಡೆ ಇಟ್ಕೊಂಡು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ನಡೆಸಿ ರೈತರ ಮೇಲೆ ಈ ಒಂದು ದಬ್ಬಾಳಿಕೆಗಳು ನಡೆಸೋದು ಇದು ಅರಣ್ಯ ಅಧಿಕಾರಿಗಳಿಗೆ ಸೂಕ್ತ ಅಲ್ಲ. ಮಾವಿನ ಗಿಡಗಳನ್ನು ತೆರವುಗೊಳಿಸೋದಕ್ಕೆ ಯಾವುದೇ ಒಂದು ಕಾನೂನನ್ನು ಇಲ್ಲ. ಅದನ್ನೆಲ್ಲ ಉಲ್ಲಂಘಿಸಿ ದೌರ್ಜನ್ಯ ನಡೆಸ್ತಕ್ಕಂಥ ಈ ಒಂದು 7 ಗಂಟಲಿಗೆ ನಾವು ಸರ್ಕಾರ ಬುದ್ಧಿ ಕಲಿಸಬೇಕಾಗ್ತದೆ. ತಕ್ಷಣ ಇದನ್ನ ಅಮಾನತು ಮಾಡಬೇಕಾಗ್ತದೆ. ಮತ್ತೆ ಏನು ರೈತರ ಜಮೀನುಗಳನ್ನ ತೆರವುಗೊಳಿಸಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರಿ ನೀವು, ಇದು ಭಾರಿ ತಪ್ಪು. ನಮ್ಮ ಸ್ನೇಹಿತನ ನಮ್ಮ ಸಹೋದರ 2 ಕೋಟಿ ನಮ್ಮ ಕೋಲಾರ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ. ಆ ಒಂದು ದುಡ್ಡನ್ನು ಖರ್ಚು ಮಾಡಬೇಕಂದ್ರೆ ಈ ತರ ಸುಳ್ಳು ಬಿಲ್ಲುಗಳನ್ನು ಹಾಕಿ ಈ ಒಂದು ಹಣ ಲಪ್ಟಾಯಿಸೋದಕ್ಕೆ ಈ ಕೆಲವರು DF ಜೊತೆಗೆ ಕೆಲವು ಅಧಿಕಾರಿಗಳು ಸೇರ್ಕೊಂಡು ಸಂಚು ನಡೆಸ್ತಾ ಇದ್ದಾರೆ. ನಾನು DF ಅವ್ರಿಗೆ ಹೇಳ್ತೀನಿ. ಮತ್ತೆ ಅದಕ್ಕಿಂತ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲೇ ಕೆಲವು ಬೇರೆ ತಾಲೂಕಿಂದ ಬಂದು ಈ ತಾಲೂಕಿನಲ್ಲಿ ಒತ್ತುವರಿ ತೆರವುಗೊಳಿಸಬೇಕು, ಬಲಾಢ್ಯರ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಹೇಳ್ತೀರಲ್ಲ ನೀವು ರೈತ ಸಂಘದವರ, ನೀವು ರೈತರ ಪರವಾಗಿ ಹೋರಾಟ ಮಾಡಬೇಕಾಗಿರೋದು. ನೀವು ರೈತರ ಜಮೀನುಗಳನ್ನ ತೆರವುಗೊಳಿಸಬಾರ್ದು ಅಂತೇಳಿ ಹೋರಾಟ ಮಾಡಬೇಕೇ ಹೊರತು ಇವತ್ತು ಅರ್ಧ ಎಕರೆ ಇರ್ಬೋದು, 1 ಎಕರೆ ಇರ್ಬೋದು, 2 ಭೂಮಿಯನ್ನು ತೆರವುಗೊಳಿಸ್ತು. ಏನು ಈ ಒಂದು DF 7 ಗಂಟಲು ಇದ್ದಾನೆ. 106 ವರ್ಷಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾವಿನ ಗಿಡಗಳನ್ನ ಬೆಳೆಸಿದಂತ 1,30,30,000 ಮಾವಿನ ಗಿಡಗಳನ್ನ ಅದನ್ನು ತೆರವುಗೊಳಿಸ್ತಾನೆ. 2,500 ಎಕರೆ ನಾನು ತೆರವುಗೊಳಿಸಿದ್ದೀನಿ ಅಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾನೆ.
ಎಲ್ಲಿಗೆ 2,500 ಎಕರೆ ತೆರವುಗೊಳಿಸಿದ್ದೀರಿ ಹೇಳಿಕೊಂಡಲು ನಾನು ಅದಕ್ಕೆ ಪ್ರಶ್ನೆ ಮಾಡ್ತೀನಿ. ಯಾಕೆ 2,500 ಎಕರೆ ನಾವು ಒತ್ತುವರಿ ತೆರವುಗೊಳಿಸಿದ್ದೀನಿ ಅಂತ ಹೇಳ್ತೇನೆಂದ್ರೆ 2,500 ಎಕರೆ ಒತ್ತುವರಿ ತೆರವುಗೊಳಿಸೋದಕ್ಕೆ ಬಿಲ್ ಮಾಡಿಕೊಳ್ಳೋದಕ್ಕೆ 2,500 ಎಕರೆ ಅಂತ ತೋರಿಸ್ತಾರೆ. ಅಮ್ಮ ಮಾತ್ರ ಒಂದು 600-700 ಎಕರೆ ತೆರವುಗೊಳಿಸಿದ್ದಾರೆ ಅಷ್ಟೇ ನಮ್ಮ ತಾಲೂಕಿನಲ್ಲಿ ನಮ್ಗೆ ಗೊತ್ತಿರುವಾಗ. ಅದು ಬಿಟ್ಟು ಈ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟ ಈ ದಾವೆ ಮಾಡ್ತಾ ಉಳಿತಾರೆ ಅವರು. ಅವಾಗ ದಿಬ್ಬರಳ್ಳಿಗೆ 1,500 ಜನ ರೈತರು ಮುತ್ತಿಗೆ ಆದಾಗ ಅಲ್ಲಿ DYSP, SP, DC ಅವರು ಸಮೇತ ಈ MC ಸುಧಾಕರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದು ಅರಣ್ಯಾಧಿಕಾರಿಗಳು ಕರೆಸಿ ಯಾವುದೇ ಕಾರಣಕ್ಕೂ ಅರಣ್ಯಾಧಿಕಾರಿಗಳು ರೈತರ ಜಮೀನಿಗೆ ಹೋಗ್ಬಿಡ್ದು ಅಂತೇಳಿ ಆದೇಶ ಮಾಡಾರೆ. ಈ ಆದೇಶ ಮಾಡೋಕೆ ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವ ಗಂಡಸರು ಇಲ್ಲ, ಯಾವ ರಾಜಕಾರಣಿಗಳು ಇಲ್ಲ. ಅವನೇನ್ ಮಾಡ್ತಾನೆ ಬೈಕಿ ಸುರೇಶ ಏನಕ್ಕೋಸ್ಕರ ಅವನು ಮೂಢ ಹಗರಣದೊಳಗೆ ಫೈಲ್ ಒತ್ಕೊಂಡು ಹಾಕಿರೋ ಮಂತ್ರಿ ಅವನು. ರೈತರು ಬರೋ ಒಂದು ಸ್ಟೇಟ್ಮೆಂಟ್ ಕೊಡಕ್ಕೆ ಯೋಚನೆ ಇಲ್ಲ ಅಂತವನು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ. ರೈತರ ಪರವಾಗಿ ಹೇಳಿಕೆ ಕೊಡೋದಕ್ಕೆ ಸೆಂಟ್ರಲ್ ಇರ್ತಕ್ಕಂಥ ಗಾಂಧಿಯಲ್ಲಿ ಸೆಂಟ್ರಲ್ ಇರ್ತಕ್ಕಂಥ 480 ಎಕರೆಗೆ ಅವರು ಮಾರ್ಕಿಂಗ್ ಮಾಡಿದ್ದಾರೆ. ಇಲ್ಲಿ ರೋಜನಹಳ್ಳಿ ಕಾಸ್ನೊಳಗೆ ಸುಮಾರು ಇಲ್ಲಿಂದ ತೊಟ್ಟಿಗಾನಹಳ್ಳಿ, ಇದು ಹಳ್ಳಿಮರ, ಹೊಸಹಳ್ಳಿ, ಮುದುವಾಡಿ, ರೋಜನಹಳ್ಳಿ ಇಷ್ಟು ಊರ ಮಧ್ಯೆ ಇರ್ತಕ್ಕಂಥ ಇದಕ್ಕೆ ಜಮೀನಿಗೆ ಅವ್ರು ಮಾರ್ಕಿಂಗ್ ಮಾಡವ್ರೆ. ಅಷ್ಟೇ ಜಮೀನು ಈ ಕಡೆ ಬಲಗಡೆಗೆ ರೋಜನಹಳ್ಳಿಯಿಂದ ಹಿಡಿದು ಮುದುವಾಡಿವರೆಗೂ ಅಷ್ಟೇ ಎಕರೆ ಜಮೀನಿಗೆ ಅವ್ರು ಮಾರ್ಕಿಂಗ್ ಮಾಡವ್ರೆ. ಅದ್ರ ಪಕ್ಕದೊಳಗೆ ಜಂಗಮಕುರ್ಜನಹಳ್ಳಿ, ಅರಹಳ್ಳಿ 840 ಎಕರೆಗೆ ಮಾರ್ಕಿಂಗ್ ಮಾಡವ್ರೆ. ಏನಾಗ್ತಾರೆ ಈ ರೈತರು? ಬೆಳೆಯೋದೆಲ್ಲ ಜಮೀನುಗಳೆಲ್ಲ ಕಿತ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅವ್ರು ರೈತರನ್ನ ಬೀದಿಗೆ ನಿಲ್ಲಿಸ್ಬೇಕಂತವ್ರ ಇವರು. ಇದೇ ಪಕ್ಕದೊಳಗ ಶಿಲ್ಘಟ್ಟ ತಾಲೂಕು ವಿಜಯಪುರ ಹೋಬಳಿನಲ್ಲಿ ಅಲ್ಲಿ ದೇವನಹಳ್ಳಿಗೆ ಸೇರ್ತಕ್ಕಂಥ ಒಂದು ಜಂಗಕೋಟೆ ಅಲ್ಲ ವಿಜಯಪುರಕ್ಕೆ ಸೇರ್ತಕ್ಕ ಅಂಟ್ಕೊಂಡಂಗೆ ಅವರು ಸುಮಾರು 106 ಎಕರೆಗೆ ಮಾರ್ಕಿಂಗ್ ಮಾಡವ್ರೆ. ದಿಂಡಿ ಏನಕ್ಕೆ ಬೇಕಿಂತ ರಾಜಕಾರಣಿಗಳು ಇಂಥವ್ರಿಗೆ ನಾವು ಯಾಕೆ ಓಟ್ ಹಾಕಿ ಗೆಲ್ಲಿಸ್ಬೇಕು? ಇವಾಗಿನ ಹಾಲಿ ರಾಜಕೀಯ ಇದು MLAಗಳಿರ್ಲಿ, ಮಾಜಿ MLAಗಳಿರ್ಲಿ, ಯಾವ ಇದ್ರ ಬಗ್ಗೆ ಚಕರನೇ ಇತ್ತಲ್ಲ. ಏನಾಗ್ಬೇಕು ರೈತರು? ನಾಳೆ ದಿವಸ ಮುಂದಿನ ಚುನಾವಣೆಗಳಲ್ಲಿ ರೈತರನ್ನ ಒಗ್ಗಟ್ಟಾದ್ರೆ ನಿಮ್ ಕತೆ ಏನಾಗ್ತದೆ ಅಂತ ಯೋಚನೆ ಮಾಡಿದೀರಾ? ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಏನು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ರೈತರು ಎಲ್ಲ ಒಗ್ಗಟ್ಟಾಗಿ ಆಗಿದ್ದಾರೆ ಅಂದ್ರೆ ತಕ್ಕ ಪಾಠ ಕಲಿಸ್ಬೇಕು, ಕಲಿಸ್ತೀವಿ. ರೈತರು ಒಗ್ಗಟ್ಟಾಗಿ ಮುಂದೆ ಬಂದವರಂದ್ರೆ ಹೋಗಿರ್ತಕ್ಕಂಥ ಜಮೀನುಗಳ ಮತ್ತೆ ಪಡೆಯುವಂತ ಶಬ್ದ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀನಿ. ನನ್ನೊಂದು ವಿಷಾದನೆ